ಚಿನಿ ಕೆಟ್ಟೆ ಆಗುತ್ತೆ. ಎಲ್ಲ ಕೆಲಸ ಮಾಡಿ ಒಂದು ಲೋಟ ಕಾಪಿ ಕಾಯಿಸ್ಕೊಂಡು ಕುಡಿಯೋದು ಇಷ್ಟೊತ್ತಾಯ್ತು ಆಗುತ್ತೆ. ಏನು ತಪ್ಪೆ ಬಳ್ದಿ ಹಾಲು ಕರ್ದಿ ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದು ಇವೆಲ್ಲ ಕೆಲಸಗಳೆಲ್ಲ ಮಾಡೋದಕ್ಕೆ ಎಣ್ಣೆ ಬಿದ್ದೈತೆ ನಂದು. ಬೆಳಿಗ್ಗೆ ಎದ್ದಿತ್ತವಿಂದನೂ ಒಂದು ಎರಡು ಕಾಲು ಎಡ್ತಕೊಂತ ಬರಿಲ್ಲ ಹೋಗತ್ತಾಗೆ. ಟೈಮ ಟೈಮ ಇದೆಯಾ? ಅದ್ಯಾರು ಇದೀನಿ ಕಣ್ ಬಂದ್ರಿ ಒಳಿಕೆ? ನಾನು ಕಣಮ್ಮ ಸಾವಿತ್ರಿ. ಬಾರೆ ಇದೀನಿ ಸಾವಿತ್ರಿ ಒಳಿಕ್ ಬಾರೆ. ಏನು ಮಾಡ್ತಿದ್ದಿ ಟೈಮ? ಬಣ್ಣೆ ಈ ಕಾಪಿ ಕಾಯಿಸಿನಿ ಕಣ. ಕಾಪಿ ಕಾಯಿಸ್ಕೊಂಡು ಕುಡಿತಿದ್ದೀನಿ ಬಾ. ಕಾಪಿ ಕುಡಿ ಬಣ್ಣೆ. ಈಗ ನಾನು ಕಾಯಿಸ್ಬಿಟ್ಟು ಕುಡ್ಕೊಂಡ್ ಬಂದೆ ಕಣಮ್ಮ. ಕಾಪಿ ಏನು ಬೇಡ ಈಗ ಕುಡ್ದೆ ಕಣ ನಾನು. ಏನವ ಹೇಳೋದಕ್ಕೆ ನಮ್ಮನೆ ತಕ್ಕ ಬಂದಿದ್ಯಲ್ಲ, ಏನವ ಸಮಾಚಾರ? ಏನು ಬೇಕಾಗಿತ್ತವ? ಅದು ಏನಿಲ್ಲ ಕಣಮ್ಮ, ಒಂದು 500 ರೂಪಾಯಿ ದುಡ್ಡಿದ್ರೆ ಬೇಕಿತ್ತು. ಸಂಘ ಇತ್ತು ಅದಕ್ಕೆಯ 500 ರೂಪಾಯಿ ದುಡ್ಡಿದ್ರೆ ಕೊಟ್ಟು ನಾಳೆ ನಮ್ಮದಲ್ಲಿ ಕೂಲಿ ದುಡ್ಡು ಬರಬೇಕು, ಬರ್ತದೆ ಕೊಡ್ತೀನಿ. ಓ ನಾಳೆ ಇವತ್ತು ಸಂಘ ಅಲ್ವೇನವ? ಹೋಗು, ನನಗೆ ಬೇರೆ ಮರ್ತೇ ಹೋಗದೆ. ನಾನು ಸಂಘಕ್ಕೆ ದುಡ್ಡು ಕಟ್ಬೇಕು ಕಣವ. 1 ರೂಪಾಯಿ ದುಡ್ಡಿಲ್ಲ ಮನೆಯೊಳಗೆ. ಏನು ಮಾಡೋಣ ಕಣೆ? ಟೈಮ ಅನ್ಬೇಡ ಕಣಮ್ಮ, ಕೊಡಮ್ಮ ಕೊಡ್ತೀನಿ ಕಣ. ಕೂಲಿ ಹೋಗಿದೆ ರಂಗಜ್ಜಾರ್ಗೆ. ಹೊಜ್ಜೆ ಯಾಕೋ ದುಡ್ಡೇ ಕೊಟ್ಟಿಲ್ಲ. ನಾಳೆ ನಾಳದಲ್ಲಿ ಕಾಳು ಮಾರ್ಬಿಟ್ಟು ಕೊಡ್ತೀನಿ ಕಣವ ಅಂದದೆ. ಕೊಡ್ತಿದ್ದು ಕೊಟ್ಟ ತಕ್ಷಣ ನೀನು ತಂದು ಕೊಡ್ತೀನಿ ಕಣ್ ಕೊಡಮ್ಮ. ಒಂದು 500 ರೂಪಾಯಿ ದುಡ್ಡಿದ್ರೆ. ಅಯ್ಯೋ ನಾನು ತಿನ್ಕೊಂಡಾನಾಗ ಇಲ್ಲ ಕಣ್ಣೆ ಮಗ. ಇಲ್ಲ ನಾನೇ ಈಗ 500 ರೂಪಾಯಿ ಯಾರು ತವಾರ ಪತ್ತೆ ಮಾಡಬೇಕು ಅಂಥವು. 1 ರೂಪಾಯಿ ಎಲ್ಲ ಹುಡಿಕೊಂಡು ಒಂದು 200 ರೂಪಾಯಿನ 300 ರೂಪಾಯಿ ಎತ್ತಿದ್ದೇನೋ. ನಾನೇನು ಇನ್ನೊಂದು 200 ರೂಪಾಯಿಗೆ ಯಾರು ತವಾರ ಹುಡುಕ್ಬೇಕೀಗ ನಾನು. ನೀನು ನೆನ್ಸಿದಂಗೆ ಒಳ್ಳೇದಾಯ್ತು ಕಣ್ಣಿ. ಇವಾಗ ಏನಾರು ನಾನು ನೆನ್ಕೊಳ್ಳಿಲ್ಲ ಅಂದರೆ ಮರ್ತೆ ಹೋಗಿದ್ರೆ 10 ರೂಪಾಯಿ ಫೈನ್ ಹಾಕೋರು. ಅಯ್ಯೋ ಹೋಗತ್ತಾಗ ಏನು ಮಾಡೋಣ ಕಣೆ, ಯಾರ್ತ ಮುಂಚೆನೋ ಕಣೆ ದುಡ್ಡ. ಅಯ್ಯೋ ಹೋಗಮ್ಮ, ನನ್ಗೆ ಗೊತ್ತಾಗ ಸಾಕಾದಂಗಾಗದೆ. ಕೂಲಿ ಹೋಗಿದೆ ದುಡ್ಡೇ ಕೊಟ್ಟಿಲ್ಲ ಯಾರು. ಇವ್ರು ನೋಡಿದ್ರೆ ಇವತ್ತರ ಸಂಘ ದುಡ್ಡು ಕಟ್ಟಬೇಕು, ಇಲ್ಲ ಅಂದರೆ ಅವನು ಅಯ್ಯ ಬೇರೆ ಬಾಯ್ ಬಂದಂಗೆ ಮಾತಾಡ್ತಾನೆ ಸರ್ರು. ಏನು ಮಾಡಮ್ಮ ಕಣಮ್ಮ, ಅದಕ್ಕೆ ಕೇಳೋಣ ನಿಂತವ ಅಂತ ಬಂದೆ. ಅಯ್ಯೋ ನಾನು ತಿನ್ಕೊಂಡಾಣಿಲ್ಲ ಕಣ್ಣೆ ಮಗ. ಇದ್ದಿದ್ದೆ ನಿನ್ಗಿಲ್ಲ ಅಂತಿರ್ಲಿಲ್ಲ, ಕೊಡ್ತಿದ್ದೆ. ಅಯ್ಯೋ ನಾನು ತವಿಲ್ಲ ಕಣವ, ಇದ್ದಿದ್ರೆ ಕೊಡ್ತಿದ್ದೆ ನಿನಗೆ. ಹೋಗ್ಲಿ ಬಿಡಮ್ಮ, ಯಾರನ್ನಾರು ಕೇಳ್ತೀನಿ. ಇನ್ನೇನು ಮಾಡೋಕ್ಕದಾತು? ಬರವಾ ಕಪ್ಪೆ ಕುಡ್ಕೊಂಡು ಹೋಗುವಂತೆ. ಅಯ್ಯೋ ಬೇಡ ಕಣಮ್ಮ, ನಾನು ಫಸ್ಟು ದುಡ್ಡು ಎಲ್ಲರೂ ದುಡ್ಡು ಹುಡುಕ್ಬೇಕು. ಬತ್ತೀನಿ ನಾನು. ಸರಿ ಕಣವ ಬತ್ತೀನಿ ನಾನು. ನೋಡು ಈಗ ಗುಡ್ಸಟಿಯ ವಾರ 30 ದಿನ ಬಿಗಳಿಗೆ ಏನಾದ್ರು ನೋಡಿದೆ. ಒತ್ತು ತರಲೆ ಬಂದವಳೆ ಸಾಲ ಕೇಳಕ್ಕೆ. ಹೇಗದ್ ಕೆಟ್ಟ ನನ್ನ ಸೌತಿ. ನೋಡಿ ಎಂತ ಮುಂಡೆ ಇವಳು. ಒತ್ತು ತರಲೆ ಬಂದಲ್ಲಪ್ಪ ಸಾಲಕ್ಕೆ ಇವಳು ಕೆಟ್ಟ ಮುಂಡೆ. ಅದನ್ನು ಕೇಳೋಣ ಇವತ್ತಾ? ನಮಗೆ ಬೇರೆ ದುಡ್ಡು ಕಟ್ಟಬೇಕು ಇವತ್ತಾ. ನನ್ನ ಹತ್ರ ನೋಡು 1 ರೂಪಾಯಿ ದುಡ್ಡು ಇಲ್ಲ. ಏನು ಮಾಡೋಣ, ಯಾರ್ತ ಕೇಳೋಣ ದುಡ್ಡ? ಹೋಗತ್ತಾಗಿದೆ ತಲೆನೋ ಮಾಡ್ಬಿಟ್ರೆ ಎದ್ದುತ್ತವಿಂದ. ಯಾರ್ತ ಕೇಳೋಣ, ಏನು ಮಾಡೋಣ ಗೊತ್ತಾಯ್ತಲ್ಲ. ಒಂದುವೇ ಹೋಗು ಸತಕ್ಕೆ. ಈತಿ ವಾರ ಬೇರೆ ಕೂಲಿ ಯಾರಿಗೂ ಹೋಗ್ಲಿಲ್ಲ. ಬಂದಿದ್ದ ದುಡ್ಡೆಲ್ಲ ಮನೆಗೆ ಬಂಗಾನೆ ಆಯಿತು. ಇವಾಗ ಬೇರೆ 500 ರೂಪಾಯಿ ಕಟ್ಟಬೇಕು ಸಂಘಕ್ಕೆ. ಏನು ಮಾಡೋಣ ಕಣ ಮಾತಾಗ ಹೋಗತ್ತಾಗೆ. ಎಲ್ಲ ತರ್ಕೊಂಡಂಗೈತದೆ. ತಡಿ ಅಲ್ಲಿ ಕುದುರೆ ಸರಜಕ ಬರಂಗೋಳೆ ನೋಡ್ತೀನಿ, ಕೇಳಿ ನೋಡ್ತೀನಿ. ಕೊಟ್ಟಳ ಒಂದು 500 ರೂಪಾಯಿನ. ಎಲ್ಲೂ ಸರಜಕ ಪೈಣ ಎತ್ತಾಗ ಹೋಯ್ತಾ ಇದೆಯಲ್ಲ ಇಲ್ಗಮ್ಮ? ಅಯ್ಯೋ ಇಲ್ಲೇ ನಾನು ಕಾಳಕ್ಕಂತ ಕೂತಾ ಇದ್ದೀನಿ. ಯಾಕವ ಜಯ ಒತ್ತ ತರ್ಲೆಯ ಎಲ್ಲ ಏನೋ ಯಾರನ್ನ ನೋಡ್ಕೊಂಡು ನಿಂತಿದ್ದಲ್ಲಿ, ಯಾರು ಬಂದಾರವ? ಅಯ್ಯೋ ಯಾರು ಇಲ್ಲ ಕಣ್ ಸರಜಕ. ಅಯ್ಯೋ ಸುಮ್ಮನೆ ನಿಂತ್ಕೊಂಡೆ ಕಣ್ಬಾ. ಏನೋ ಕೇಳ್ತೀನಿ, ಇದ್ರೆ ಕೊಟ್ಟಿಯಾ? ಇದ್ರೆ ಕೊಡ್ತೀನಿ ಕಣ್. ಕೇಳವ ಏನು ಬೇಕಾಗಿತ್ತವ? ಒಂದು 500 ರೂಪಾಯಿ ದುಡ್ಡಿದ್ರೆ ಕೊಡಮ್ಮ. ಸಂಘ ಕಟ್ಟಬೇಕಿತ್ತು ಕಣ, ಅದಕ್ಕೆ ಒಂದು 2 ದಿನ ಬಿಟ್ಟು ಕೊಟ್ಟಾನು. ಅದೇ ಕಣವ ಕೊಡ್ತೀನಿ, ಇಲ್ಲ ಅನ್ನಲ್ಲ ಕೊಡ್ತೀನಿ. ಆದರೆ ಇವತ್ತು 500 ರೂಪಾಯಿ ಬಿಟ್ರೆ ಒಂದಿನ ಬಿಟ್ಟು ನಾಳೆ ಕೊಡ್ತೀನಿ ಅಂದರೆ 520 ರೂಪಾಯಿ ಕೊಡಬೇಕು. ನಾಳೆ ಕೊಡ್ತೀನಿ ಅಂದರೆ 540 ರೂಪಾಯಿ ಕೊಡಬೇಕು. ದಿನಕ್ಕೆ 20 ರೂಪಾಯಿ ಬಡ್ಡಿ ಆಯ್ತದೆ ಕಣವ. ನೀನು ಅಂದರೆ ಕೊಡ್ತೀನಿ ನೋಡವ 500 ರೂಪಾಯಿನ. ಅಯ್ಯೋ ರಾಮ, ಇದೇನು ಇದ್ಯಾವ ಬಡ್ಡಿನಮ್ಮ? ಅಯ್ಯೋ ಸರೋಜಮ್ಮ, ಒಂದು ಕೇರಿ ಒಂದು ಕಿದು ಅಂತ ಕೇಳಿದ್ರೆ ಒಂದು ಕೇರಿ ಅಂತ ಇದೇನಮ್ಮ ಹಿಂಗೆ ಹೇಳ್ತಿದ್ದಿ ಬಡ್ಡಿ ರೇಟಾ? ಅಲ್ಲ ದಿನಕ್ಕೆ 20 ರೂಪಾಯಿಗೆ ಯಾರು ಕೊಟ್ಟಾರಮ್ಮ ಬಡ್ಡಿನ? ಅಯ್ಯೋ ಹೋಗು ದೇವ್ರೆ ಶಿವನೇ. ಏನು ಮಾಡೋದವ, ನಮ್ಮ ಜೀವನ ನಡಿಬೇಕಲ್ಲವ. ಎಲ್ಲರೂ ಸಂಘ ಸಿಗ್ತದೆ, ಸಂಘ ದುಡ್ಡು ಸಿಗ್ತದೆ ಅಂತ ಎಲ್ಲ ಸಂಘದಲ್ಲಿ ತಗೊಂಬಿಟ್ರೆ ನಮ್ಮ ಯಾರೋ ಬಡ್ಡಿ ದುಡ್ಡು ತಗೊಳ್ಳೋರು. ಆಕೆ ಕಣವ ನಂತವ ದುಡ್ಡಂದ ಇಲ್ಲ ಅಂತನಲ್ಲ, ಕೊಡ್ತೀನಿ ಕೇಳ್ದಷ್ಟ. ಆದರೆ ಇದೆ ದಿನಕ್ಕೆ 500 ರೂಪಾಯಿಗೆ 1000 ರೂಪಾಯಿಗಾದ್ರೆ 40 ರೂಪಾಯಿ ಬಡ್ಡಿ. ಒಂದು ದಿನಕ್ಕೆ 500 ರೂಪಾಯಿಗಾದ್ರೆ 20 ರೂಪಾಯಿ. ನೋಡ ಬೇಕು ಅಂದರೆ ಕೊಡ್ತೀನಿ. ಯವ್ವ ಈ ಪಟ್ಟಿ ಬಡ್ಡಿ ಕಟ್ಟಿ ನಾವು ಕಾಲ ಪೂರೈಸೋಕ್ಕಾಗತ್ತೆ? ಬೇಡ ಕಣವ ತಾಯಿ ನಮ್ಮವ್ವ. ಯಾತವರ ಕೇಳಿ ನೋಡ್ತೀನಿ ನಾನು. ಕೇಳವ ಆಯ್ತು, ನಾನು ಬೇಡ ಅನ್ನಲ್ಲ. ಕೇಳೋಣ, ನಾನು ಬೇಡ ನೋಡಲ್ಲ. ನಾನು ಯಾರು ಹುಟ್ಲಿಲ್ಲ ಅಂದರೆ ಬಾ, ಬೇಕಾರೆ ಹೇಳಿದ್ನಲ್ಲ, ಬೇಕಾರೆ ಕೊಡ್ತೀನಿ ದುಡ್ಡು. ತಲೆ ಕಟ್ಸ್ಕೊಬೇಡ, ದುಡ್ಡಿಗೆ ಎತ್ತನೆ ಬೇಡ, ಕೊಡ್ತೀನಿ. ಎಷ್ಟು ಬೇಕಷ್ಟ. ಬಡ್ಡಿ ಮಾತ್ರ 20 ರೂಪಾಯಿ. ಸರಿನೇ? ಸರಿ ಕಣಮ್ಮ ಆಯಿತು. ನೋಡ್ತೀನಿ, ಎಲ್ಲೂ ಹುಟ್ಲಿಲ್ಲ ಅಂದರೆ ನಿಂತಕ್ಕೆ ಬರ್ತೀನಿ. ಇನ್ನೇನು ಮಾಡೋಣ? ಸರಿ ಕಣವ ನಾನು ಬರ್ತೀನಿ. ಕಾಕರ ಅಂತ ಹೋಗ್ಬೇಕು ಅಲ್ಲ. ಅವಳು ತಿಥಿ ಮಾಡ ಅವಳು ಹೆಣ ಹೋಗ್ರೆ ಏನವ ಈ ಪಟ್ಟಿ ಬಡ್ಡಿ ಕೇಳ್ತಾಳಲ್ಲ. 500 ರೂಪಾಯಿ ದಿನಕ್ಕೆ 20 ರೂಪಾಯಿ ಅಂತ ಎಷ್ಟಾಯ್ತು? 10 ದಿನಕ್ಕೆ 200 ರೂಪಾಯಿ. ಯವ್ವ ಹೋಗತ್ತದೆ ಇವಳು ಹೆಣ ಎತ್ತ. ಏನು ಊರಿಗೆಲ್ಲ ಹೆಂಗಸರಿಗೆ ಬಂದು ಒಂದು ಕಡೆ ಜಮಾಯಿಸ್ಕೊಂಡೇ ಬಿಟ್ಟಿದ್ದೀರಾ? ನಮ್ದಕ್ಕೆ ಏನು ಕರೀಲೇ ಇಲ್ಲ. ಲಕ್ಷ್ಮೀ ದಕ್ಕ ನಮ್ದಕ್ಕೆ ಮತ್ತೆ ಬಿಟ್ರಿ ನೀವು. ಸಂಘಟನೆಗೆ ಬರ್ಬೇಕಾದ್ರೆ ಒಂದು ಕೂಗಬೇಕು ತಾನೇ ನಮ್ದಕ್ಕೆ ನೀವು. ಪ್ರತಿ ಸಲ ಬರ್ಬೇಕಾದ್ರೆ ನಮ್ದಕ್ಕೆ ಕರೀತಿದ್ರಿ ತಾನೇ ನೀವು. ಇವತ್ತು ಯಾಕೆ ಕರಿದಾಗೆ ಬಂದಿದ್ದೀರಾ ನೀವು? ಇದು ನ್ಯಾಯನಾ? ಅಯ್ಯೋ ಮರ್ತಾಯ್ತು ಕಣ್ಲೆ ಪಾತಿ. ಈ ಯಶೋದಕ್ಕನ ಜೊತೆ ಮಾತಾಡ್ಕೊಂಡ್ ಬಂದ ಮರ್ತಾಯ್ತು ಕಣ್ಬಾ. ಬಾಯ್ತಾ ಕುತ್ಕ ಬಾಯ್ಲಿ. ಎಲ್ಲಿ ಸಂಘದ ಮುಲ್ಲ ಇನ್ನೂ ಬಂದಿಲ್ಲ? ನಮ್ದಕ್ಕೆ ಲೇಟಾಗೆ ಬಂದ್ಬಿಟ್ರೆ ಏನು ತಲೆಗೆ ಆರ್ತಾನೆ ಕೆಳಗೆ ಬೀರ್ತಾನೆ ಸಂಘದ ಸರು. ಇವತ್ತಕ್ಕೆ ಇವತ್ತು ಬಂದಿಲ್ಲ, ಏನ್ ಆಯ್ತು ಈ ಸರ್ಗೆ? ಅಯ್ಯೋ ಫೋನ್ ಮಾಡಿದ ಕಣ್ ಬಾಣಿ ಕುತ್ಕೋ. ಬಂದನಂತೆ ಕಣ ಇನ್ನೊಂದು ಗಳಿಗೆ. ಏನಾರು ಅಂತ ಕುತ್ಕೊಳ್ಳಿ, ಬತ್ತೀನಿ ಕಣ ಅಂತಿದ್ದ ಕಣ. ಬಂದನೇನ ಕಣ? ಎಲ್ಲಿ ಕಡೆ ಮನೆ ನಿಂಗಿದು ಅಕ್ಕ. ಆಮೇಲೆ ಇವಳು ವರದರಾಜಿ ಅಕ್ಕ ಬಂದೇ ಇಲ್ಲ. ಅವರಿಬ್ರು ಯಾಕೆ ಬಂದಿಲ್ಲ ಸಂಘ ಕಟ್ಟಕ್ಕೆ? ಲೇ ವರ
ಬಾಜಿ ನನ್ನ ಕೈಗೆ ದುಡ್ಡು ಕೊಟ್ಟವಳೆ. ಅವಳೆಲ್ಲ ಊರಾಗಿರಲ್ಲ, ಎಲ್ಲೋ ನೆಂಟರ ಮನೆಗೆ ಹೋಗ್ಬೇಕು ಅಂತ ನನ್ನ ಕೈಗೆ ದುಡ್ಡು ಕೊಟ್ಬಿಟ್ಟವಳೆ ಕಣ್ಬಾಣಿ. ಕುತ್ಕೋ. ಕಡೆ ಮನೆ ನಿಂಗಿದೋ ಕೈಲಿ ಅವಕ್ಕೊಂದು ಯಾರು ಕಟ್ತಾರೆ ದುಡ್ಡು? ಅವಳಿಗೆ ಏನಪ್ಪ ಕರೆದಿಟ್ಟು ಬಂದೆ, ನೋಡಿ ಇಷ್ಟ ತರ ಬಂದಿಲ್ಲ ಅವಳು. ಅದೇನಪ್ಪ ಅವಳು ಎಮ್ಮೆ ಮೇಲೆ ಮಳುವುದಂಗ ಆಯ್ತದ ಅವಳನ್ನ ಕರಿಯೋದು, ನಾವು ಏನಾರು ಕೆಲಸ ಕರಿಯೋದು. ಇವಾಗ ಗೆಡ್ಸಲ್ ಕರಿಯೋಣ ಅಂತಾನೆ ಅವಳ ಕೆರ್ಪನೋಡ್ ಬಂದಿದ್ದು ಸಂಘ ಕಟ್ಬಿಟ್ಟು ಹೋಗ ಏನಾರು ಕೆಲಸ ಬದುಕು ಮಾಡ್ಕೊಳ್ಳೋಣ ಅಂದಲ್ಲ. ತಡಿ ಬಂದೆ ಅಂತ ನೀವು ನಿಂಗಿದು ಅಕ್ಕಂಗೆ ನೀವು ಸರಿ ಗಾಚಾರಗೆ ಬಿಡಿಸ್ಬೇಕು. ಅವಳು ಎಚ್ಕೊಂಡೆ ಬಿಟ್ಟಿದ್ದಾಳೆ. ಕಡೆವರೆಗೂ ಹಿಂಗೆ ಮಾಡಿದ್ಲು ಅವಳು. ಇಲ್ಲಿ ಸಂಘದ ಕಟ್ಟಕ್ಕೆ ಬರಲೇ ಇಲ್ಲ. ಕಡೆಯಲ್ಲಿ 500 ರೂಪಾಯಿಗೆ ದುಡ್ಡನ್ನ ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟು ಸಂಘಕ್ಕೆ ಕಟ್ತೀನಿ ಅಂತ ನಿಂತ್ಕೊಂತಾಳೆ. ಸಂಘದ ಮುಲ್ಲ ನಮ್ಗೆ ಬೇಕಾನೆ. ಹೋಗ್ಲೇ ಬಾರ್ಲೆ ಪಾತಿ, ಏನಾಗಲ್ಲ ಏನ್ ಮಾಡಕ್ಕದತ್ತು? ಎಲ್ಲ ಕೆಲಸ ಏನಮ್ಮ ಇದ್ ಮಾಡ್ಕೊಂಡಿದ್ದಾಳೇನೋ, ಬತ್ತಾಳೆ ಕಣ್ಬಾ. ಏನ್ ಮಾಡಕ್ಕದತ್ತು? ಸರ್ ಬಂದು ನೋಡ್ರಿ, ಬಂದ ಸರು. ಎಲ್ಲಿ ಸರ್ಗೆ ಎಲ್ಲಿ ಬಂದ್ರು? ಎಲ್ಲ ಬಂದಿದ್ದೀರೇನಮ್ಮ? ಹ್ಞೂ ಸರ್, ಎಲ್ಲರೂ ಬಂದಿದ್ದೀವಿ. ಎಲ್ಲಿ ಎಷ್ಟು ಜನ ಇದ್ರಮ್ಮ? ಯಾಕಮ್ಮ ಹಂಗೆ ತಿರ್ಕೊಂಡು ಕೂತಿದ್ದೀರ ನೀನು? ಇತ್ತಾಗ ತಿರ್ಕೊಳ್ಳಮ್ಮ. ಅಯ್ಯೋ ಅದೇನಿಲ್ಲ ಸರು, ಇವಳ ಜೈನ ಕೇಳ್ತಾ ಇದೆ ಏನು ಸಾರು ಮಾಡಿದ್ದಿ ಅಂತ. ಮತ್ತೆ ಸಾರಿ ಇಸ್ಕೊಳ್ಳೋಣ ಹೇಳ್ತಾವ ಅಂದ್ಬಿಟ್ಟು ಕೇಳ್ತಾ ಇದೆ ಏನು ಸಾರು ಮಾಡಿದ್ಯಮ್ಮಿ ಅಂತ. ಸಾರಿ ಇಸ್ಕೊಳ್ಳೋದು ಸಾರು ಕೊಡೋದು ಎಲ್ಲ ಮನೇಲಿ ಮಾಡಿಕೊಳ್ಳಿ, ಸಂಘದ ಮೀಟಿಂಗಲ್ಲ. ಇಲ್ಲಿದ್ದು ಮಾತ್ರ ಮಾತಾಡಿ. ಸಂಘದ ದುಡ್ಡು ಇಸ್ಕೊಳ್ಳೋದು, ದುಡ್ಡು ಕಟ್ಟೋದ್ರ ಬಗ್ಗೆ ಮಾತ್ರ ಮಾತಾಡಿ. ಆಯ್ತು ಸರು, ತಪ್ಪಾಯ್ತು. ಎಲ್ಲಮ್ಮ ಈ ಸಂಘದಲ್ಲಿ 10 ಜನ ಇರಬೇಕು ತಾನೇ? ಬರೀ 9 ಜನ ಇದ್ರೆ ಇನ್ನೊಬ್ರಲ್ಲಿ. ಅದು ನಿಂಗಿದ್ದು ಹಾಕೊಂಡು ತಿಟ್ಟಿಗೆ ಮಾಡ. ಅವಳಿನ್ನೂ ಬಂದಿಲ್ಲ, ನಿಂಗಿ ಗಂಗಿ ಅವಳೊಬ್ಳು. ಸಂಘಕ್ಕೆ ಕರೆಕ್ಟಾಗೆ ಬಂದು ಟೈಮ್ಗೆ ಬಂದು ದುಡ್ಡಿಗೆ ಕಟ್ಟೋಣ ಅನ್ನಲ್ಲ. ಕಡೆ ಬಾಡರ್ಗೆ ಬಂದು ನಂದು ತಗೊಳ್ಳಿ ಅಂತಾಳೆ. ಅವಳೊಬ್ಳು. ನೀವು ಬಿಡ್ರಿ ಪಾತಿ ಮಾರೆ, ನಿಮ್ಮ ಥರ ಯಾರು ಹಂಗೆ ಕಟ್ಟಕ್ಕಾಗಲ್ಲ. ಅದೇ ನಾವು ಒಂದೇ ಟೈಮಿಗೆ ಕರೆಕ್ಟಾಗೆ ಬಂದ್ಬಿಟ್ಟು ದುಡ್ಡಿಗೆ ಕಟ್ಬಿಟ್ಟು ಹೋಗ್ತೀವಿ. ಈ ಹಳ್ಳಿ ಹೆಂಗಸಿಗೆ ಹೆಂಗೆ ಗೊತ್ತಾಗುತ್ತೆ? ತಡಿ ಸಂಘಕ್ಕೆ ತಗೊಂಡ್ಮೇಲೆ ಕಟ್ಟಕ್ಕೂ ಅದು ಗೊತ್ತೇ ಇರಬೇಕು. ಯಾಕಮ್ಮ ಲೇಟು? ಇಷ್ಟು ಲೇಟಾಗಿ ಬಂದಿದ್ದಿಲ್ಲ ಯಾಕಮ್ಮ? ಕರೆಕ್ಟ್ ಟೈಮಿಗೆ ಬಂದೆ. 5 ನಿಮಿಷ ಕಾಯಕ್ಕಾಗಲ್ವೇನಮ್ಮ ನಿನಗೆ? ಅದು ಕೆಲಸ ಆಯ್ತು ಸರ್, ಮನೇಲಿ ಒಲೆ ಮೇಲೆ ಹಾಲು ಮಾಡ್ಬಿಟ್ಟಿದೆ, ಅದಕ್ಕೆ ಒಂಚೂರು ತಡ ಆಯ್ತು. ಅನ್ಸಣ್ಣ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಒಂದ್ಸಲ ಚಂದ ಕಣಮ್ಮ, 2 ಸಲ ಚಂದ. ಯಾವಾಗಲೂ ಹಿಂಗೆ ಮಾಡ್ತೀಯಲ್ಲಮ್ಮ ನೀನು. ಅನ್ಸರಣೆ ಮಾಡು ಅಂದ್ರೆ ಹೆಂಗಮ್ಮ ಅನ್ಸರಣೆ ಮಾಡೋದು? ಬಂದು 5 ನಿಮಿಷ ಕುತ್ಕೊಂಡು ಇದು ಮಾಡೋಕ್ಕಾಗಲ್ವೇನಮ್ಮ ನೀನು ಸಂಘದ ದಿನ? ಅಯ್ಯೋ ಸರ್, ನಿಮ್ಗಾದ್ರೆ ಒಂದ್ ಸಂಘ ಒಂದಿದು ಏನೋ ಮಾಡ್ತೀರಿ, ನಿಮ್ಗಿದೆ ಕೆಲಸ ಬದುಕು ಮಾಡ್ತೀರಿ. ನಮ್ಗೆ ಅಯ್ಯೋ ಮನೇಲಿ 108 ಬದುಕು ಕೆಲಸ ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬರ್ಬೇಕು. ಇಲ್ಲ ಅಂದ್ರೆ ನಮ್ ಗಂಡ ಸುಮ್ಮನೆ ಬಿಟ್ಟಾರೆ. ಇದೇನಮ್ಮ ಹಿಂಗೆ ಮಾತಾಡ್ತೀಯಲ್ಲ? ಇದು ಲೇಟಾಗಿ ಬಂದಿರೋದು ಅದು ನೋಡಿ ಹೆಂಗೆ ಮಾತಾಡ್ತಲ್ಲ ಅದಂಗೆಯ. ಕೆಲಮ್ಮ ದುಡ್ಡು ಕೆತ್ತಮ್ಮ ದುಡ್ಡು ಫಸ್ಟ್ ಕಟ್ಟಮ್ಮ. ಕಟ್ಟಿಸ್ಕೊಳ್ಳಿ, ಕೊಡ್ತೀನಿ ಕಣ. ಇಲ್ಲಿ ಮಾಡಿಕೊಂಡು ಕೊಡ್ತೀನಿ ಕಣ. ಏಮ್ಮ ದುಡ್ಡನ್ನ ಸುಮ್ಮನಿರೋ ನಿಮಿಷ ಸೈಡ್ ತಗೋತೀನಿ ಕಣ. ಇಲ್ಲಿ ಮುಂದೆ ತೆಗೋಕ್ಕಾಗಲ್ಲ ಕಣ. ಒಳ್ಳೆ ಗಿರಾಕಿಗಳು ಕಂಡ್ರಮ್ಮ ನೀವೆಲ್ಲ. ನಿಮ್ಮ ನಮ್ಮ ಸಂಘದವ್ರು ದುಡ್ಡು ಕೊಡ್ತಾರಲ್ಲ ಸಾಲವ, ಅದನ್ನ ಅವ್ರು ಹೊಡಿಬೇಕು ಫಸ್ಟು. ಅದೇನು ಜನವ ನೀವೆಲ್ಲ. ಲಕ್ಷ್ಮಮ್ಮ ಕಟ್ರಮ್ಮ ನಿಮ್ಮ ದುಡ್ಡು. ಎಲ್ಲಮ್ಮ ಲಕ್ಷ್ಮಮ್ಮ ನಿಮ್ಮ ದುಡ್ಡು ಕೊಡಮ್ಮ, ಇಲ್ಲಿ ದುಡ್ಡನ್ನ. ಅಲ್ಲ ಮಡಗಿದ್ದೀನಲ್ಲ ಸರ್, ನಂದು ಇವಳ್ದು ಚಂದ್ರಿದು ಆಮೇಲೆ ಎಲ್ಲಾರ್ದು ಮಡಗಿದ್ದೀನಿ. ಅದ್ರಲ್ಲೆಲ್ಲ ಇವಳ್ದು ಮಾತ್ರ ಇಲ್ಲ, ಸಾವಿತ್ರಿದು ಆಮೇಲೆ ಈ ಜೈದ್ ಮಾತ್ರ ಇಲ್ಲ. ಈ ಮಿಕ್ತವ್ರದೆಲ್ಲ ದುಡ್ಡು ಬುಕ್ಕೊಳಗೆ ಮಡಗಿದ್ದೀನಿ ನೋಡಿ ಸರ್. ಎಲ್ರಮ್ಮ ಸಾವಿತ್ರಮ್ಮ ಜಯಮ್ಮ ಎಲ್ರಮ್ಮ ದುಡ್ಡು ನಿಮ್ಮಿಬ್ರದ್ದು? ಈ ವಾರ ಏನೋ ಒಂಚೂರು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರು. ಈ ಒಂದು ವಾರ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರು. ಮುಂದಿನ ವಾರ ಈ ವಾರದ್ದು ಬರೋವರದ್ದು 2 ಸೇರ್ಸಿ ಕಟ್ಬಿಡ್ತೀನಿ ಸರು. ಹಂಗೆಲ್ಲ ಅಡ್ಜಸ್ಟ್ ಮಾಡಿ ಕಟ್ಟಕ್ಕಾಗಲ್ಲ ಕಣಮ್ಮ. ನೀವೆಲ್ಲರೂ ಒಂದೇ ಸಲ ಕಟ್ಟಬೇಕು ದುಡ್ಡನ್ನ. ಒಬ್ಬೊಬ್ರದ್ದು ಒಂದೊಂದ್ಸಲ ಕಟ್ಸ್ಕೊಳಕ್ಕಾಗಲ್ಲ. ಅವಳು ಅಮ್ಮ ದುಡ್ಡು ತಂದ್ರೆ ನೀವೆಲ್ಲ ಸೇರಿ ಅವಳು ಕಟ್ಬೇಕಾಯ್ತದ ದುಡ್ಡನ್ನ. ಇದೇನಿದೆ ಮಕ್ಳಾಟ ಅನ್ಕೊಂಡಿದ್ದೀರಾ ಸಂಘದ ದುಡ್ಡು ಕಟ್ಟದ? ನಿನ್ಗೇನಾಯ್ತಮ್ಮ ಜಯಮ್ಮ? ಅಯ್ಯೋ ನಂದು ಅದೇ ಸರು, ಒಂಚೂರು ಮನೇಲಿ ತಾಪತ್ರೆ ಆಗ್ಬಿಟ್ಟದ, ದುಡ್ಡಿಲ್ಲ. ಮುಂದಿನ ವಾರ ಬರೋವರ ಈ ವಾರದ್ದು ಮುಂದಿನ ವಾರದ 2 ಸೇರ್ಸಿ ಕಟ್ತೀನಿ ಸರು. ಈ ವಾರ ಹೆಂಗೋ ಒಂಚೂರು ಇದು ಮಾಡ್ಕೊಳ್ಳಿ ಸರು ನೀವು. ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ ಕಣಮ್ಮ. ಮೇಲಧಿಕಾರಿಗಳು ನಮ್ಗೆ ಕೇಳ್ತಾರೆ ಎಲ್ಲ ದುಡ್ಡು ಅಂತ. ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗಮ್ಮ ಮಾಡೋದು? ತಿಂಗಳ ದುಡ್ಡು ಎತ್ಕೊಳಕ್ಕಾಯ್ತದೆ, ತಿಂಗಳ ದುಡ್ಡು ಕಟ್ಟೋಕ್ಕಾಗಲ್ವೇಂದ್ರಮ್ಮ ನಿಮಗೆ? ಅಲ್ಲ ವಾರಕ್ಕೆ 500 ರೂಪಾಯಿ ದುಡ್ಡು ಕಟ್ಟೋದು. 50,000 ದುಡ್ಡು ಎತ್ಕೊಂಡಿದ್ದೀರಿ. ಇವಾಗ ಕೇಳಿದ್ರೆ ಅವಳು ಕಟ್ಲಿ ಇವಳು ಕಟ್ಲಿ ಇವ್ರು ಕಟ್ಲಿ ಅನ್ನತ್ತವೆಲ್ಲ ಬರೋವಾರ ಕಟ್ತೀನಿ ಅಂತೀರಾ. ಇದೇನ್ರಮ್ಮ ನಿಮ್ಮದು? ಈ ಸಂಘನ ಇಲ್ದಂಗೆ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ಹಿಂಗೆ ಆಡ್ತಾ ಇದ್ರೆ ನೀವು. ಸಂಘಕ್ಕೆ ಒಂದು 20,000 ಸಬ್ಸಿಡಿ ಬಂದಿತ್ತು. ನೀವು ಹಿಂಗೆಲ್ಲ ಕರೆಕ್ಟಾಗಿ ಕಟ್ಟಿರೋ ನಿಮ್ಮ ಸಂಘಕ್ಕೆ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ. ನೀವು ಹಿಂಗೆ ಮಾಡಿದ್ರೆ ಎಲ್ಲಿಂದ ತಂದು ಕಟ್ಟೋದು? ಕಟ್ಟೋದು ನಾನು ಸಬ್ಸಿಡಿನೇ ಕೊಡ್ಸಲ್ಲ ಬಿಡಿ ನಿಮಗೆ. ಹಂಗೆ ಅನ್ಬೇಡಿ ಸರು, ನಾವೆಲ್ಲ ಕಟ್ತಾ ಇದೀವಲ್ಲ ಸರು. ಇವ್ರೇನೋ ಕಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಸರು? ಏನೋ ಒಂದು ಇದು ಮಾಡಿ ನಮ್ಗೆ ಕೊಡ್ಸ್ರ ನೀವು ಸಬ್ಸಿಡಿಯ? ಹಂಗಾರೆ ಅವ್ರಿಗೆ ಹೇಳಿ ಎಲ್ಲರೂ ಒಂದು ಅರೇಂಜ್ ಮಾಡ್ಕೊಂಬಂದು ದುಡ್ಡು ಕಟ್ಟಕ್ಕೆ ಫಸ್ಟು. ಹೋಗುಡ್ನೆ ಇಬ್ರುವೆ ತಡಕಟ್ಟ ಹೋಗಿ ಎಲ್ಲಾರು ಒಂದಿಷ್ಟು ದುಡ್ಡು ಹಂಚ್ಕೊಬರಗುಡ್ನೆ. ಇನ್ನೇನು ಮಾಡಕ್ಕಾಗತ್ತು? ಆಮೇಲೆ ಸಬ್ಸಿಡಿ ಹೊಂಟಾರ ಏನ್ರ ಮಾಡೋದು? ಹೋಗುಡ್ನೆ ನಿಮ್ಮ ಚಿತಿ ಮಾಡ ಹೋಗುಡ್ನೆ ಎದ್ದಿ ಎಲ್ಲಾರು ಹೋಗಿ ಹಂಚ್ಕೊಬರಗುಡ್ನೆ ದುಡ್ಡ. ನಿಂತವ ಇದ್ರೆ ಕೊಡಿಸ್ದಕ್ಕ ಕೊಟ್ಟನು. ಕಡೆ ಮೇಲೆ ಆ ಕೂಲಿಗೆ ಹೋಗಿದೆ, ಆ ಕೂಲಿ ದುಡ್ಡು ಕೊಟ್ಟೇ ಇಲ್ಲ ರಂಗಜ. ಅವ್ನು ಕೊಟ್ಟಿದ್ದಷ್ಟು ಕೊಟ್ಬಿಡ್ತೀನಿ ಕೊಡಕ. ಅಯ್ಯೋ ನಾನು ಹಂಗು ಬಡ್ಡಿಗೆಲ್ಲ ಇವಳ್ತ ಕೇಳ್ದೆ ಕಣೆ ಸರಜಿತವ ದುಡ್ಡ. ಏನು 20 ರೂಪಾಯಿ ಹೇಳ್ತಾಳೆ ಕಣಕ ವಾರ ತಿನ್ನೋದು ಬಡ್ಡಿಯ. ಅವಳು ಎಣ ಎತ್ತುರೆ ಎಲ್ಲಿಂದ ಇದ್ದಾರ ದುಡ್ಡ. ಏನೋ ಒಂಚೂರು ಇದ್ದ ಕೊಡ್ತೀನಿ ಕಣ. ಸರಿ, ನಾನು ಇವಾಗ ನಿಮ್ಮಿಬ್ರದ್ದು ಕಟ್ತೀನಿ. ಬರೋವಾರ ಆಚೆ ವಾರ ನೀವಿಬ್ರು ನನ್ನ ಕಟ್ಕೋಬೇಕು. ಇಲ್ಲ ಅಂದ್ರೆ ಏನಿಲ್ಲ ಮಂತಕ್ಕಂದು ಚೋಮಾರಿ ಮಾಡ್ಬಿಡ್ತೀನಿ. ಗೊತ್ತಲ್ಲ ನನ್ನ ಬಗ್ಗೆ? ಗೊತ್ತು ಕಣಕ ನಾನು ಕಟ್ತೀನಿ. ಮುಂದಿನ ವಾರ ನಿಂದ ಸೇರಿಸಿ ಆಚೆ ವಾರ ಬೇಕಾದ್ರೆ ಕಟ್ಕೋತಾಳೆ ಕೊಡಕ ನಿದ್ದಮಯ್ಯ. ಸರು
ಅವ್ರಿಬ್ಬರದ್ದು ನಾನು ಕೊಡ್ತೀನಿ, ಕಟ್ರ. ಅದೇನು ಸಬ್ಸಿಡಿ ಗಿಬ್ಸಿಡಿ ಬಂದದೆ ಅಂದ್ರಲ್ಲ, ಕೊಡ್ರ ನಮಗೆ. ಹಿಂಗಿರ್ಬೇಕು ಸಂಘ ಅಂದರೆ ಅನುಸರಣೆ. ಹಿಂಗಿದ್ರೆ ಸಂಘ ಮಾಡೋಕ್ಕಾಗೋದು. ಸರಿ ಆಯ್ತು, ಇವಾಗೆಲ್ಲ ಸಂಘ ದುಡ್ಡು ಕಟ್ಬಿಡಿ. ನಾನು ಬರೋ ವಾರದಷ್ಟರಲ್ಲಿ ನಿಮಗೆಲ್ಲ ಸ್ವಲ್ಪ ಸಬ್ಸಿಡಿ ಬರೋ ಥರ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮಗೆ ಕಥೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.